ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವ್ಲಾಗ್ ಏನಾದರೂ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವಿಡಿಯೋ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಇವತ್ತು ಬುಧವಾರ ಸಾಯಂಕಾಲದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮನೆಯಲ್ಲಿ ಒಂದು ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು, ಇನ್ನು ಅದನ್ನೆಲ್ಲನೂ ಕೂಡ ತೊಗೊಂಡು ಬಂದೆ. ಹಂಗೆ ನಾಳೆ ಗುರುವಾರ ಆಗಿರೋದ್ರಿಂದ ಪೂಜೆಗೆ ಹೂ ಕೂಡ ಬೇಕಾಗಿತ್ತು, ಅದನ್ನೆಲ್ಲನೂ ಕೂಡ ತೊಗೊಂಡು ಬಂದು ಇನ್ನು ಮಾಮೂಲಿಯಾಗಿ ಫ್ರಿಜ್ ಸ್ಟೋರೇಜ್ ಬಾಕ್ಸಲ್ಲಿ ಎಲ್ಲ ತರಕಾರಿನೂ ಕೂಡ ಆರ್ಗನೈಸ್ ಮಾಡ್ಕೊತಿದ್ದೀನಿ. ಒಂದೊಂದು ಸಲ ತೊಳೆದು ಸ್ಟೋರ್ ಮಾಡ್ಕೊತೀನಿ, ಇನ್ನು ಒಂದೊಂದು ಸಲ ಮಾಮೂಲಿಯಾಗಿ ಹಂಗೇ ಸ್ಟೋರ್ ಮಾಡ್ಕೊತೀನಿ. ಅಡುಗೆ ಮಾಡಬೇಕಾದ್ರೆ ತೊಳ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಇನ್ನು ಯಾವ್ಯಾವ ಬಾಕ್ಸಲ್ಲಿ ಏನೇನು ಹಾಕಿಡಬೇಕು ಏನೇನು ಕೂಡ ಹಾಕಿಡ್ತಾಯಿದ್ದೀನಿ. ಹಳೆ ಟೊಮೆಟೊ ಒಂದು ಸ್ವಲ್ಪ ಇತ್ತು, ಅಂದರೆ ಹೋದ ವಾರ ತೊಗೊಂಡು ಬಂದಿರೋ ಟೊಮೆಟೊ ಒಂದು ಸ್ವಲ್ಪ ಇತ್ತು, ಅದನ್ನು ಮಾಮೂಲಿ ಬಾಕ್ಸ್ಗೆ ಹಾಕಿ ಇನ್ನು ಇವತ್ತು ತೊಗೊಂಡು ಬಂದಿರೋ ಟೊಮೆಟೊ ಹಣ್ಣನ್ನು ಈ ಪುಟ್ಟಿಗೆ ಹಾಕಿ ಸ್ಟೋರ್ ಮಾಡ್ತೀನಿ. ಯಾಕಂದರೆ ಹಳೇದು ಒಂದು ಸ್ವಲ್ಪ ಒಂಥರ ಆಗಿಬಿಟ್ಟಿರುತ್ತೆ, ಇನ್ನು ಈ ಟೊಮೆಟೊ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಲ್ವ, ಎರಡೂ ಮಿಕ್ಸ್ ಮಾಡಿದರೆ ಒಂದು ಸ್ವಲ್ಪ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಇನ್ನು ಮನೇಲಿ ಟೀ ಪುಡಿ ಕೂಡ ಖಾಲಿಯಾಗಿತ್ತು, ಇನ್ನು ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಇವಾಗ ಇಲ್ಲಿ ರೀಫಿಲ್ ಮಾಡ್ತಿದ್ದೀನಿ. ಮನೇಲಿ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ, ಸಕ್ಕರೆ ಟೀ ಪುಡಿ ಅಂತೂ ಇರಲೇಬೇಕು. ಯಾಕಂದರೆ ಜಾಸ್ತಿ ಟೀ ಮಾಡ್ತಿರ್ತೀವಿ ಮನೇಲಿ, ಅದಕ್ಕೇ ಸಕ್ಕರೆ ಮತ್ತು ಟೀ ಪುಡಿ ಇಲ್ಲ ಅಂದರೆ ನಡೆಯೋದಿಲ್ಲ. ಇನ್ನು ನಿನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ಮನೇಲಿ ಕಾಯಿ ಕೂಡ ಹೊಡೆದಿದ್ವಿ. ಇನ್ನು ಆ ಕಾಯಿನ ಹಂಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ. ಇನ್ನು ಅದನ್ನು ಇವಾಗ ಒಂದು ಸ್ವಲ್ಪ ಫ್ರೀ ಇದ್ದೆ ಅಲ್ವಾ, ಎಲ್ಲನೂ ಕೂಡ ನೀಟಾಗಿ ಬಿಡಿಸಿ ಫ್ರೀಝರಲ್ಲಿ ಸ್ಟೋರ್ ಮಾಡೋಣ ಅಂಥೇಳಿ ಈ ಥರ ಕಟ್ ಮಾಡಿಕೊಂಡು, ಅಂದರೆ ಒಂದು ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿ ಸ್ಟೋರ್ ಮಾಡಿದ್ರೆ ಒಂದು ತಿಂಗಳವರೆಗೂ ಆರಾಮಾಗಿ ಅಡುಗೆಗೆ ಬಳಸ್ಬೋದು, ಹಂಗೇ ಫ್ರೆಶ್ ಆಗಿಯೇ ಇರುತ್ತೆ. ಇನ್ನು ಈ ಕೊಬ್ಬರಿ ಎಳೆದಾಗಿತ್ತು ಅಲ್ವ, ಇದರಿಂದ ಪುಡ್ಡಿಂಗ್ ಮಾಡೋಣ ಅಂತೇಳಿ ಕಟ್ ಮಾಡಿಕೊಂಡು ಇಡ್ತಾಯಿದ್ದೀನಿ. ಪುಡ್ಡಿಂಗ್ ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀನಿ. ಕೊಬ್ಬರಿ ಎಳೆದಾಗಿದ್ದರೆ ಪುಡ್ಡಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಪುಡ್ಡಿಂಗ್ ರೆಸಿಪಿನ ಹಾಕಿದ್ದೀನಿ, ಲಾಂಗ್ ವಿಡಿಯೋದಲ್ಲಿ ಹಾಕಿಲ್ಲ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಇವಾಗ ಮಾಡ್ತೀನಲ್ವ ರೆಸಿಪಿ, ಆವಾಗ ಪುಡ್ಡಿಂಗ್ದು ರೆಸಿಪಿ ಕೂಡ ಹಾಕ್ತೀನಿ. ಇನ್ನು ಫ್ರಿಜ್ಜಲ್ಲಿ ಬಾಕ್ಸ್ ಎಲ್ಲನೂ ಕೂಡ ಜೋಡಿಸ್ಕೊಂಡು ಹಂಗೆ ಗ್ರಾಸರೀಸ್ ಎಲ್ಲನೂ ಕೂಡ ಫಿಲ್ ಮಾಡಿ ಅದನ್ನು ಕೂಡ ಜೋಡಿಸ್ಕೊಂಡೆ. ಇನ್ನು ಮೊನ್ನೆ ಊರಿಗೆ ಹೋದಾಗ ನಮ್ಮತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಕಟ್ ಕಳಿಸಿದ್ರು ಚಟ್ನಿ ಮಾಡು ಅಂತೇಳಿ, ಅದಕ್ಕೇ ಅದನ್ನು ಮಾಡಿರಲಿಲ್ಲ, ಹಂಗೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ. ಇನ್ನು ಇವಾಗ ಒಂದು ಸ್ವಲ್ಪ ತೊಳೆದು ಒಣಗ್ಲಿಕ್ಕಿಡೋಣ, ಆಮೇಲೆ ಬೆಳಿಗ್ಗೆ ಕಟ್ ಮಾಡಿ ಚಟ್ನಿ ಹಾಕೋದಕ್ಕೆ ಉಪ್ಪು ಮತ್ತು ಅರಿಶಿನ ಕಲಸಿಟ್ರೆ ಆಯಿತು ಅಂತೇಳಿ ನಿಂಬೆಹಣ್ಣೆಲ್ಲನೂ ಕೂಡ ತೊಳಿತೀನಿ. ಇದು ರೆಸಿಪಿನೂ ಕೂಡ ಮಾಡಿದಾಗ ಶೇರ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿಡೋಣ ಅಂಥೇಳಿ ತೊಳೆದು ಇಡ್ತಾಯಿದ್ದೀನಿ. ಇನ್ನು ಬುಧವಾರ ನೈಟ್ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಗುರುವಾರನೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೆಳಿಗ್ಗೆ. ಇನ್ನು ನಿನ್ನೆನೇ ಸಂತೆ ಮಾರ್ಕೆಟ್ಗೆ ಹೋದಾಗ ಪುಂಡಿ ಪಲ್ಯನೂ ಕೂಡ ತೊಗೊಂಡು ಬಂದಿದ್ದೆ, ಅದನ್ನು ಸೋಸಿ ರಾತ್ರಿಯೇ ತೊಳೆದು ಇಟ್ಟಿದ್ದೆ. ಇನ್ನು ಇವತ್ತು ಅದನ್ನು ಮಾಡ್ತಿದ್ದೀನಿ. ಇದು ರೆಸಿಪಿನೂ ಕೂಡ ಇವಾಗ ಶೇರ್ ಮಾಡ್ತೀನಿ. ಈ ಪಲ್ಯ ಒಂದು ಸ್ವಲ್ಪ ಜಾಸ್ತಿನೇ ಹುಳಿ ಇರುತ್ತೆ, ಅದಕ್ಕೇ ಮೊದಲಿಗೆ ಒಂದು ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕಿ ಆಮೇಲೆ ಗ್ಯಾಸ್ ಮೇಲಿಟ್ಟು ಒಂದು ಸಲ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಹುಳಿ ಹೋಗಬೇಕು, ಅಲ್ಲಿ ತನಕ ನೀಟಾಗಿ ಇದನ್ನು ಕುದಿಸ್ಕೋಬೇಕು. ಇನ್ನು ಅದು ಕುದಿಯೋಷ್ಟೊತ್ತಿಗೆ ಸೈಡಲ್ಲಿ ಎಲ್ಲನೂ ಕೂಡ ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆನ ತೊಗೊಂಡು ನೀಟಾಗಿ ಒಂದು ಸಲ ತೊಳ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಪುಂಡಿ ಪಲ್ಯ ಒಂದು ಸ್ವಲ್ಪ ಇವಾಗ ಕುದಿ ಹಿಡ್ದಿದೆ, ನೀಟಾಗಿ ಕುದಿಬೇಕು. ಹಂಗೆ ಹಾಕಿದರೆ ಒಂದು ಸ್ವಲ್ಪ ಜಾಸ್ತಿ ಹುಳಿ ಆಗಿಬಿಡುತ್ತೆ, ಅದಕ್ಕೇ ಈ ಥರ ಕುದಿಸ್ಕೊಂಡು ಹಾಕಿದರೆ ಅಷ್ಟೊಂದು ಹುಳಿಯಾಗಿರೋದಿಲ್ಲ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಇವಾಗ ಬೇಳೆನ ತೊಳ್ಕೊಂಡಿದ್ದೀನಿ. ಬೇಳೆ ತೊಳ್ಕೊಂಡು ಇದಕ್ಕೇ ಒಂದು 3-4 ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು, ಹಂಗೇ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಂಡಿ ಪಲ್ಯನ ನೀಟಾಗಿ ಕುದಿಸಿ ಆಮೇಲೆ ನೀರನ್ನ ಬಸ್ತು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಳೆ ಕುದಿಯೋಷ್ಟು ನೀರನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 4-5 ವಿಸಿಲ್ ಕೂಗಿಸ್ಕೋಬೇಕು. ಬೇಳೆ ಎಲ್ಲನೂ ಕೂಡ ಸಾಫ್ಟಾಗಿ
ಬೇಯಬೇಕು ಅಲ್ವಾ, ಅದಕ್ಕೇ ಇನ್ನು ಕುಕ್ಕರ್ನು ಕೂಡ ಕೂಗ್ಲಿಕ್ಕಿಟ್ಟು ಈ ಕಡೆಗೆ ನಾನು ಕೂಡ ರೊಟ್ಟಿನ ಮಾಡ್ತಿದ್ದೀನಿ. ಇವತ್ತು ಎದ್ದೇಳೋದು ಒಂದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೇ ಫಸ್ಟಿಗೆ ಪೂಜೆ ಮಾಡಲಾರ್ದೆ ಹಿಂಗೇ ಫಸ್ಟಿಗೆ ಅಡುಗೆನ ರೆಡಿ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರಲ್ವ, ಅದಕ್ಕೇ ಪೂಜೆ ಮಾಡ್ತಾ ಕೂತ್ರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತೇಳಿ ಫಸ್ಟಿಗೆ ಇಲ್ಲಿ ಅಡುಗೆನ ಮಾಡ್ತಿದ್ದೀನಿ. ಇನ್ನು ಕುಕ್ಕರ್ ಕೂಡ ಕೋಲಾಗಿತ್ತು. ಇವಾಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಚಿಟಪಟ ಅನ್ನಿಸ್ಕೊಂಡು ಆಮೇಲೆ ಬೆಳ್ಳುಳ್ಳಿನ ಒಂದರಲ್ಲಿ 2 ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಆಮೇಲೆ ಒಂದು ಸ್ವಲ್ಪ ನುಣ್ಣಗಿರೋಂಥ ಮೆಣಸಿನಕಾಯಿ ಕರಿಬೇವು ಹಾಕ್ಕೊಂಡು ಆಮೇಲೆ ಇದನ್ನು ಮೊದಲಿಗೆ ಬೇಳೆ ಮತ್ತು ಪುಂಡಿ ಪಲ್ಯನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಪುಂಡಿ ಪಲ್ಯ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇನ್ನು ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡಿ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಟಿಫನ್ ಎಲ್ಲನೂ ಕೂಡ ಮಾಡಿಕೊಟ್ಟು ಆಮೇಲೆ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಬಂದು ಇವಾಗ ಪೂಜೆನ ಮಾಡ್ತಿದ್ದೀನಿ. ಇನ್ನು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲನ ಮುಗಿಸ್ಕೊಂಡು ಆಮೇಲೆ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಮಾರ್ನಿಂಗ್ ರೂಟೀನ್ ಅಂದರೆ ಸುಮಾರು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ಅಲ್ವಾ, ಅದೇ ಮಾರ್ನಿಂಗ್ ರೂಟೀನ್ ಇರುತ್ತೆ, ಅದಕ್ಕೆ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು ಇನ್ನು ರಾತ್ರಿ ಅಡುಗೆಗೆ ಸಿಂಪಲ್ಲಾಗಿ ಅನ್ನ ಮತ್ತು ಟೊಮೆಟೊ ರಸಮ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಟೊಮೆಟೊ ರಸಮ್ಗೆ ಟೊಮೆಟೊನ ಕಟ್ ಮಾಡ್ಕೊತಿದ್ದೀನಿ. ಇದ್ರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು. ನಾನು ಯಾವ ರೀತಿ ರಸಮ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. 4 ಟೊಮೆಟೊನ ತೊಗೊಂಡಿದ್ದೀನಿ, ಅಂದರೆ ಒಂದು 3.5 ಟೊಮೆಟೊನ ಮಿಕ್ಸಿಗೆ ಹಾಕ್ಕೊತೀನಿ. ಆಮೇಲೆ ಒಂದು ಅರ್ಧ ಟೊಮೆಟೊನ ಒಗ್ಗರಣೆಗೆ ಹಾಕೋದಕ್ಕೆ ಸೈಡಲ್ಲಿ ತೆಗೆದಿಡ್ತೀನಿ. ಇವಾಗ ಟೊಮೆಟೊ ಎಲ್ಲನೂ ಕೂಡ ಕಟ್ ಮಾಡಿಕೊಂಡೆ. ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ, ಒಂದು ಸ್ವಲ್ಪ ಕಾಳು ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಹಾಗೇ ಒಂದು ಹಸಿಮೆಣಸಿನ್ಕಾಯಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪನೇ ಹುಣಸೆಹಣ್ಣು, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕಿ ನೀಟಾಗಿ ಒಂಥರ ಫೈನ್ ಪೇಸ್ಟ್ನ ಮಾಡ್ಕೋಬೇಕು. ತರ್ತರಿ ಆಗಲ್ಲ, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇನ್ನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಬರೀ ಸಾಸಿವೆನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಸಿಡಿಸ್ಕೊಂಡು ಆಮೇಲೆ ಕರಿಬೇವು, ಆಮೇಲೆ ಅರ್ಧ ಟೊಮೆಟೊನ ಮೊದಲಿಗೆ ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ, ಆ ಟೊಮೆಟೊನ ಹಾಕಿ ನೀಟಾಗಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಟೊಮೆಟೊ ಕೊತ್ತಂಬರಿ ಎಲ್ಲನೂ ಕೂಡ ಅದನ್ನು ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇನ್ನೂ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಒಂದು 2-3 ಸಲ ಕುದಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಯಿತು. ಈಸಿಯಾಗಿ ಟೊಮೆಟೊ ರಸಮ್ ಕೂಡ ರೆಡಿ ಆಯಿತು. ಇನ್ನು ಆವಾಗಲೇ ಹೇಳ್ದಾಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಬೇಕು ಅಂತ ಹೇಳಿ ನಿಂಬೆಹಣ್ಣ ತೊಳೆದಿಟ್ಟಿದ್ದೆ ಅಲ್ವ, ಅದು ಎಲ್ಲನೂ ಕೂಡ ನೀರೆಲ್ಲನೂ ಕೂಡ ಹೋಗಿತ್ತು. ಇನ್ನು ಉಪ್ಪಿನಕಾಯಿಗೆ ಇವಾಗ ನಿಂಬೆಹಣ್ಣನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ. ಇನ್ನು ನಿಂಬೆಹಣ್ಣೆಲ್ಲನೂ ಕೂಡ ಕಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಜಾರ್ ಅಥವಾ ಗ್ಲಾಸ್ ಜಾರ್ಗೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಪ್ಪಿನಕಾಯಿ ಹಾಕೋದು. ಇವಾಗ ನಾನು ಕೂಡ ಕಟ್ ಮಾಡಿ ಉಪ್ಪು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಯಾವ ರೀತಿ ಉಪ್ಪಿನಕಾಯಿ ಹಾಕಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗೆ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.